ಚಂದ್ರಾಪುರ ಗ್ರಾಮದಲ್ಲಿ ಶಾರದಾ ಪ್ರಸಾದ್ ದಂಪತಿಗಳಿರ್ತಾ ಇದ್ರು. ಅವರಿಗೆ 3 ಮಕ್ಕಳು: ರಮೇಶ್, ಸುರೇಶ್, ಅರುಣ್. ಮೂವರು ವಿದೇಶಗಳಲ್ಲಿ ಚೆನ್ನಾಗಿ ಓದಿಕೊಂಡು ಅಲ್ಲಿಯೇ ಕೆಲಸ ಮಾಡಿಕೊಳ್ಳುತ್ತಾ ಅಲ್ಲಿಯೇ ಮದುವೆ ಮಾಡ್ಕೊಂಡಿರ್ತಾರೆ. ದೊಡ್ಡ ಸೊಸೆ ಅನಾಮಿಕಾ ಅಮೆರಿಕದಲ್ಲಿ ಬೆಳೆದವಳು. ಎರಡನೇ ಸೊಸೆ ಅವನೇ ಲಂಡನ್ ನಲ್ಲಿ ಓದಿರುತ್ತಾಳೆ. ಮೂರನೇ ಸೊಸೆ ಅಂಜಲಿ ಆಸ್ಟ್ರೇಲಿಯಾದಲ್ಲಿರ್ತಾ ಇದ್ಲು. ಬಹಳ ವರ್ಷಗಳ ನಂತರ 3 ಮಕ್ಕಳು ತಮ್ಮ ಫಾರಿನ್ ಸೊಸೆಯರ ಜೊತೆ ಸೇರಿ ಹಳ್ಳಿಗೆ ಬರ್ತಾ ಇದ್ದಾರೆ ಎಂದು ತಿಳಿದು ಶಾರದಾ ಪ್ರಸಾದರು 1000 ಕಣ್ಣಿನಿಂದ ಎದುರು ನೋಡ್ತಾ ಇರ್ತಾರೆ. ಒಂದು ದಿನ ಮನೆ ಮುಂದೆ ಜಗಲಿ ಮೇಲೆ ಪ್ರಸಾದ್ ಕೂತಿರುತ್ತಾನೆ. ಶಾರದಾ ಆತುರತೆಯಿಂದ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾಳೆ. ಏನು ಅಂದ್ರೆ, ಕಾರ್ ಬರೋ ಟೈಮ್ ಆತಲ್ಲ, ಇನ್ನೂ ಯಾಕೆ ಬಂದಿಲ್ಲ? ನಿಜಕ್ಕೂ ದಾರಿ ಸರಿಯಾಗಿ ಗೊತ್ತಿದ್ಯಾ, ಇಲ್ಲ ದಾರಿ ತಪ್ಪಿ ಹೋದ್ರ? ಅಬ್ಬಬ್ಬಾ, ನಿಲ್ಲು ಶಾರದಾ, ನಿನ್ನ ಗಾಬರಿ ನೋಡಲಾರ್ದೆ ಹೋಗ್ತಾ ಇದ್ದೀನಿ. ಅವ್ರು ಬರೋದು ಎತ್ತಿನ ಗಾಡಿ ಮೇಲಲ್ಲ, ಗೂಗಲ್ ಮ್ಯಾಪ್ಸ್ ಹಾಕೊಂಡು ಕಾರಲ್ಲೇ ಬರ್ತಾ ಇದ್ದಾರೆ. ಅವರು ದಾರಿ ತಪ್ಪೋ ಅವಕಾಶವೇ ಇಲ್ಲ. ಹೊರತು ನೀನ್ ಸ್ವಲ್ಪ ಆರಾಮಾಗಿ ಕೂತ್ಕೋ. ನನ್ನ ಮಕ್ಕಳು ಸೊಸೆಯರು ಬರ್ತಾ ಇದ್ದಾರೆ ಅಂತೆ, ಅಷ್ಟು ಮಾತ್ರ ಗಾಬರಿ ಇರಲ್ವಾ ಏನೋ? ನನ್ನ ಸೊಸೆಯರು ಫಾರಿನ್ ಇಂದ ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಹಳ್ಳಿಯ ಪದ್ಧತಿ ಹಿಡ್ಸುತ್ತೋ ಇಲ್ವೋ ಅಂತ ಭಯವಾಗ್ತಾ ಇದ್ದೀರಿ. ಆ ಭಯ ನಂಗೂ ಕೂಡ ಇದೆ ಬಿಡು. ಅವರು ಅಲ್ಲಿ ಪಿಜ್ಜಾ ಬರ್ಗರ್ ತಿಂದು ಬೆಳೆದವರು. ನಿನ್ನ ಕೈಯ ಉಪ್ಪಿನಕಾಯಿ ಪಪ್ಪು ತಿಂತಾರೋ ಇಲ್ವೋ, ಅಲ್ಲ ಮುಖದ ಮೇಲೆ ಉಗಿತಾರೋ ಏನೋ ಅಂತ ನಂಗೂ ಭಯವಾಗ್ತಾ ಇದೆ. ಛೀ, ಸುಮ್ನೆ ರೀ. ಶುಭ ಅಂತ ಮಕ್ಕಳು ಮನೆಗ್ ಬರ್ತಾ ಇದ್ರೆ ಅಪಶಕನದ ಮಾತುಗಳು. ನನ್ನ ಸೊಸೆಯರು ಬಂಗಾರದ ಹಾಗಿರ್ತಾರೆ ನೋಡಿ. ಅಷ್ಟರಲ್ಲಿಯೇ ಮನೆಯ ಮುಂದೆ 3 ದೊಡ್ಡ ದೊಡ್ಡ ಕಾರುಗಳು ಬಂದು ನಿಲ್ಲುತ್ತದೆ. ಕಾರಿನಿಂದ ರಮೇಶ್, ಸುರೇಶ್, ಅರುಣ್ ಇಳಿಯುತ್ತಾರೆ. ಅವರ ಹಿಂದೆ ಸ್ಟೈಲಿಶ್ ಆಗಿ ಕನ್ನಡಕ ಹಾಕಿಕೊಂಡು ಮಾಡರ್ನ್ ಡ್ರೆಸ್ಸಿನಲ್ಲಿ ಅನಾಮಿಕಾ, ಅವನಿ, ಅಂಜಲಿ ಕೂಡ ಇಳಿಯುತ್ತಾರೆ. ಅವರನ್ನು ನೋಡುತ್ತಲೇ ಶಾರದಳ ಮುಖ ಬೆಳಗಿ ಹೋಗುತ್ತೆ. ಆದರೆ ಪ್ರಸಾದ್ ಮಾತ್ರ ಅವರ ವೇಷಧಾರಣೆ ನೋಡಿ ಮೂಗಿನ ಮೇಲೆ ಬೆರಳಿಡ್ತಾನೆ. ಅನಾಮಿಕಾ ಕಾರಿನಿಂದ ಇಳಿಯುತ್ತಲೇ, ಓ ದೇವರೇ, ರಮೇಶ್, ವಾಟ್ ಇಸ್ ದಿಸ್ ಸ್ಮೆಲ್? ಇಲ್ಲಿ ಎಲ್ಲ ಡಸ್ಟ್ ಹೆಚ್ಚಾಗಿದೆ, ನನಗೆ ಸ್ಕಿನ್ ಅಲರ್ಜಿ ಆಗುತ್ತೆ. ಅನಾಮಿಕಾ, ಇದು ಹಳ್ಳಿ ಅಲ್ವಾ, ಮಣ್ಣಿನ ವಾಸನೆ ಹಾಗೆ ಇರುತ್ತೆ, ಅಡ್ಜಸ್ಟ್ ಆಗ್ಬೇಕು ಡಾರ್ಲಿಂಗ್. ಸುರೇಶ್, ಇಲ್ಲಿ ವೈಫೈ ಸಿಗ್ನಲ್ ಫುಲ್ ಆಗಿರುತ್ತಾ? ನಾನು ನನ್ನ ಕ್ಲೈಂಟ್ಗೆ ಅರ್ಜೆಂಟ್ ಆಗಿ ಮೇಲ್ ಹಾಕ್ಬೇಕು. ಸಿಗ್ನಲ್ ಇಲ್ದೇ ಇದ್ರೆ ನಾನು ಒಂದು ಕ್ಷಣ ಕೂಡ ಇರಲ್ಲ. ಇರುತ್ತೆ ಕಣೆ ಅವನಿ, ಒಳಗಡೆ ಹೋಗೋಣ ಬಾ ಮೊದ್ಲು. ಅರುಣ್, ಇಲ್ಲಿ ಸೂರ್ಯ ಇಷ್ಟು ಬ್ರೈಟ್ ಆಗಿರ್ತಾನೆ ಅಂತ ನೀನ್ ಹೇಳಲೇ ಇಲ್ಲ. ನನ್ನ ಸನ್ಸ್ಕ್ರೀನ್ ಲೋಷನ್ ಬ್ಯಾಗ್ ಅಲ್ಲೇ ಉಳ್ದೋಯ್ತು. ಬಾ ಅಂಜಲಿ, ಅಮ್ಮ ಅಪ್ಪ ನಮ್ಗಾಗಿ ಎದುರು ನೋಡ್ತಾ ಇದ್ದಾರೆ. ಇನ್ನು ಹಾಗೆ ಅನ್ನುತ್ತಲೇ 3 ಸೊಸೆಯರು ಇಷ್ಟದಿಂದಲೇ ಲಗೇಜ್ ತೆಗೆದುಕೊಂಡು ಮನೆಯೊಳಗೆ ಕಾಲಿಡುತ್ತಾರೆ. ಶಾರದಾ ಆನಂದದಿಂದ ಆರತಿ ತಟ್ಟೆಯನ್ನು ತರ್ತಾಳೆ. ಬನ್ನಿ ಮಕ್ಕಳೇ, ಬನ್ನಿ. ಹುಡುಗಿರೇ, ಈ ಕಡೆ ಬನ್ರಿ ಅಮ್ಮ, ನಿಮ್ಗೆ ದೃಷ್ಟಿ ತೆಗಿತೀನಿ. ವಾಟ್ ದೃಷ್ಟಿ ಅಂದ್ರೆ ಏನತ್ತೆ? ಆ ಬೆಂಕಿನ ನನ್ ಮುಖದ ಮೇಲೆ ಹಾಕ್ತೀರಾ? ನೋ 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 ನೋ, ಪ್ಲೀಸ್ ಡೋಂಟ್ ಡೂ ದಟ್ ಆಂಟಿ. ಅಯ್ಯೋ ಇಲ್ಲಮ್ಮ, ಇದು ನಮ್ಮ ಆಚಾರ. ನಿಮ್ಮ ಮೇಲಿನ ಕೆಟ್ಟ ದೃಷ್ಟಿ ಹೋಗ್ಬೇಕು ಅಂತ ಹೀಗೆ ಕೆಂಪು ನೀರು ಆರತಿ ತಿರುಗಿಸ್ತೀನಮ್ಮ. ಭಯಪಡ್ಬೇಡಮ್ಮ ತಾಯಿ. ಓ ಗಾಡ್, ಇದು ಬಹಳ ಅನ್ಸೈಂಟಿಫಿಕ್ ಆಗಿದೆ. ಆದ್ರೂ ಪರವಾಗಿಲ್ಲ, ನಡೆಸ್ರಿ. ಆದ್ರೆ ಫಾಸ್ಟ್ ಆಗಿ ಮಾಡಿ ಆಂಟಿ ಪ್ಲೀಸ್. ಅತ್ತೆ, ಆ ಕೆಂಪು ನೀರು ನನ್ನ ಡ್ರೆಸ್ ಮೇಲೆ ಬೀಳ್ಬಾರ್ದು. ಇದು ತುಂಬಾ ಕಾಸ್ಟ್ಲಿ ಬ್ರಾಂಡ್. ಇನ್ನು ಮನೆಯೊಳಗ್ ಕೂಡ ಬಂದಿಲ್ಲ, ಆಗ್ಲೇ ಶುರು ಮಾಡಿದ್ರ? ಇವ್ರ ಜೊತೆ ನಮ್ಮ ಶಾರದಂಗೆ ಸಿನಿಮಾ ಕಷ್ಟಗಳೇ. ಹಾಗೆ ಅನ್ನುತ್ತಾ ಹೇಗೆ ಒಂದು ರೀತಿಯಿಂದ ಆರತಿ ಕಾರ್ಯಕ್ರಮ ಏನೋ ಮುಗಿಯುತ್ತದೆ. ಎಲ್ಲರೂ ಮನೆಯೊಳಗೆ ಬಂದು ಸೋಫಾದಲ್ಲಿ ಕುತ್ಕೋತಾರೆ. ಶಾರದಾ ಮನೆಯೊಳಗೆ ಹೋಗಿ ಕುಡಿಯುವ ನೀರು, ಬೆಲ್ಲದ ಚೂರನ್ನು ತರುತ್ತಾಳೆ. ಅಮ್ಮಂದ್ರ, ದೂರ ಪ್ರಯಾಣ ಮಾಡಿ ಬಂದಿದ್ದೀರಲ್ಲ, ಮೊದ್ಲು ಈ ನೀರ್ ಕುಡಿದು ಬಾಯಿಯೊಳಗೆ ಈ ಬೆಲ್ಲದ ಚೂರು ಹಾಕೊಳ್ಳಿ, ಆಯಾಸವೆಲ್ಲ ಕಡಿಮೆ ಆಗುತ್ತೆ. ಅತ್ತಿ, ಈ ವಾಟರ್ ಪ್ಯೂರಿಫೈಡ್ ವಾಟರ್ ಏನಾ, ಆರ್ ಓ ವಾಟರ್ ಇಲ್ಲ ಟ್ಯಾಪ್ ವಾಟರ್? ನಾನು ಮಿನರಲ್ ವಾಟರ್ ಬಿಟ್ಟು ಬೇರೆ ಏನು ಕುಡಿಯೋದಿಲ್ಲ. ಹೌದು ಅತ್ತಿ, ಬೆಲ್ಲ ಅಂದ್ರೆ ಜಾಗ್ರಿ ಅಲ್ವಾ, ಅದ್ರಲ್ಲಿ ತುಂಬಾ ಕ್ಯಾಲರೀಸ್ ಇರುತ್ತೆ. ನಾನು ಡಯಟ್ ಅಲ್ಲಿ ಇದೀನಿ, ನನಗೆ ಶುಗರ್ ಫ್ರೀ ಏನಾದ್ರೂ ಇದ್ರೆ ಕೊಡಿ ಸಾಕು. ನನಗೆ ಒಂದು ಕೋಕ್ ಇದ್ರೆ ಕೊಡಿಯತ್ತೆ, ಇಲ್ಲ ಚಿಲ್ಡ್ ಆರೆಂಜ್ ಜ್ಯೂಸ್ ಆದ್ರೂ ಪರವಾಗಿಲ್ಲ. ಈ ಬಿಸಿಗೆ ನನಗೆ ಅದೇ ಸೆಟ್ ಆಗುತ್ತೆ. ಅಮ್ಮ, ನಮ್ಮ ಮನೆಯಲ್ಲಿ ಮಿನರಲ್ ವಾಟರ್ ಬಾಟಲ್ಸ್ ಯಾವ್ದು ಇಲ್ಲ. ನಮ್ಮ ಮನೆದು ಬಾವಿ ನೀರಮ್ಮ, ಬಹಳ ಸಿಹಿಯಾಗಿರುತ್ತೆ. ಕೋಕು ಜ್ಯೂಸುಗಳಂದ್ರೆ ಇಲ್ಲಿ ಫ್ರಿಡ್ಜ್ ಅಲ್ಲಿ ಇಲ್ಲಮ್ಮ. ಮಜ್ಜಿಗೆ ಇದೆ, ತಗೊಂಬ ಅಂತೀರಾ? ನೋವೇ, ಬಾವಿ ನೀರು ನಿಜಕ್ಕೂ ಕುಡಿಯಲ್ಲ. ರಮೇಶ್ ಪ್ಲೀಸ್, ನೀನ್ ಹೋಗಿ ಸಿಟಿಯಿಂದ ವಾಟರ್ ಕೇಸ್ ತಗೊಂಬಾ, ಇಲ್ಲ ಅಂದ್ರೆ ನಮಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಸರಿ ಅನಾಮಿಕಾ, ನಾನ್ ತರ್ತೀನಿ ಬಿಡು. ಏನಮ್ಮ ಸೊಸೆ ಅಂದ್ರೆ, ನಮ್ಮ ಬಾವಿ ನೀರು ಕುಡಿದು ನಿನ್ನ ಗಂಡ ರಮೇಶು ಇಷ್ಟು ದಿನ ಬೆಳೆದಿದ್ದಾನೆ. ಅವನಿಗೆ ಬಾರದ ಹೆಲ್ತ್ ಇಶ್ಯೂಸ್ ನಿನಗೇನಕ್ಕೆ ಬರುತ್ತಮ್ಮ? ಮಾವಯ್ಯ, ಅದು ಆವಾಗ, ಈಗ ಪೊಲ್ಯೂಷನ್ ಹೆಚ್ಚಾಗಿದೆ ಅಲ್ಲ, ನಮ್ಮ ಇಮ್ಯುನಿಟಿ ಪವರ್ ಅಷ್ಟಿರೋಲ್ಲ. ಸರಿ ಬಿಡಿ, ಅದೇನೋ ನೀರು ತರ್ಲಿ ಬಿಡು.
ಇವರು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ನಾನು ಅಡಿಗೆ ಮಾಡ್ಬಿಡ್ತೀನಿ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಮಕ್ಕಳು ನೀರು ಸಾಮಾನು ತರಲಿಕ್ಕೆ ಹೊರಡುತ್ತಾರೆ. ಸೊಸೆಯರು ತಮ್ಮ ರೂಮಿನೊಳಗೆ ಹೋಗುತ್ತಾರೆ. ರೂಮಿನೊಳಗೆ ಹೋಗುತ್ತಲೇ ಮತ್ತೆ ಅರಚಾಟ ಕೇಳಿಸುತ್ತೆ. ಓ ಮೈ ಗಾಡ್ ಅರುಣ್, ಈ ರೂಮಲ್ಲಿ ಎಸಿ ಇಲ್ಲ, ಫ್ಯಾನ್ ಗಾಳಿ ಕೂಡ ಬಿಸಿಯಾಗಿ ಬರ್ತಾ ಇದೆ, ಇಲ್ಲಿ ಹೇಗೆ ಮಲಗಬೇಕು? ಸುರೇಶ್, ಇಲ್ಲಿ ಬಾತ್ರೂಮ್ ಅಲ್ಲಿ ಬಾತ್ ಟಬ್ ಇಲ್ಲ, ಕೇವಲ ಬಕೆಟ್ ಮಗ್ ಮಾತ್ರನೇ ಇದೆ, ಇದು ಬಹಳ ಓಲ್ಡ್ ಫ್ಯಾಷನ್ ಆಗಿದೆ. ರಮೇಶ್, ಬೆಡ್ ಬಹಳ ಗಟ್ಟಿಯಾಗಿದೆ, ಸ್ಪ್ರಿಂಗ್ ಮ್ಯಾಟ್ರಸ್ ಇಲ್ವಾ? ನನಗೆ ಬ್ಯಾಕ್ ಪೈನ್ ಬರುತ್ತೆ ಇದ್ರ ಮೇಲೆ ಮಲಗಿದ್ರೆ. ಆ ಅರಚಾಟ ಕೇಳಿ ಶಾರದಾ ಪ್ರಸಾದರು ಹಾಲ್ನಲ್ಲಿ ಒಬ್ಬರ ಮುಖವನ್ನೊಬ್ರು ನೋಡ್ಕೋತಾರೆ. ನೋಡಿದ್ಯಾ ಶಾರದಾ, ನಿನ್ನ ಫಾರಿನ್ ಸೊಸೆಯರ ವಿನ್ಯಾಸಗಳು? ಇಲ್ಲಿನ ನೀರು ಹಿಡಿಸ್ಲಿಲ್ಲ, ಬೆಡ್ ಹಿಡಿಸಿಲ್ಲ, ಗಾಳಿ ಹಿಡಿಸಲ್ಲ. ನಾಳೆ ನೀನು ಮಾಡುವ ಅಡಿಗೆ ಹಿಡಿಸುತ್ತೋ ಇಲ್ವೋ? ಸರಿ ಬಿಡಿ, ಹೊಸ ಪ್ರದೇಶ ಅಲ್ವಾ, ಅಭ್ಯಾಸವಾಗೋದಕ್ಕೆ ಟೈಮ್ ಹಿಡಿಯುತ್ತೆ. ನಾನು ಈ ದಿನ ಅವರಿಗೆ ಇಷ್ಟ ಬರುವ ಹಾಗೆ ನಮ್ಮ ಹಳ್ಳಿಯ ಅಡಿಗೆಗಳು ಘಮ ಅನ್ನುವ ಹಾಗೆ ಮಾಡ್ತೀನಿ, ತಿಂದ್ರೆ ಅವರೇ ಅದ್ಭುತ ಅಂತಾರೆ. ಹಾಗೆ ಅಂದುಕೊಳ್ಳುತ್ತಾ ಶಾರದಾ ಅಡುಗೆ ಮನೆಯೊಳಗೆ ಕಷ್ಟಪಟ್ಟು ಪಪ್ಪು, ಸಾಂಬಾರು, ಬದನೆಕಾಯಿ ಕರಿ, ಒಡೆ, ಪಾಯಸ ಎಲ್ಲ ಸಿದ್ಧ ಮಾಡುತ್ತಾಳೆ. ಮಧ್ಯಾಹ್ನ ಊಟದ ಸಮಯಕ್ಕೆ ಎಲ್ಲರನ್ನೂ ಕರೆಯುತ್ತಾಳೆ. ಡೈನಿಂಗ್ ಟೇಬಲ್ ಮೇಲೆ ತರತರದ ಅಡುಗೆಗಳನ್ನು ನೋಡಿ ಮಕ್ಕಳು ಸಂತೋಷಿಸುತ್ತಾರೆ. ಆದರೆ ಸೊಸೆಯರು ಮಾತ್ರ ಪ್ಲೇಟ್ಗಳ ಕಡೆ ಇಷ್ಟದಿಂದ ನೋಡ್ತಾರೆ. ವಾವ್, ಸೋ ಮೆನಿ ಐಟಮ್ಸ್. ಆದ್ರೆ ಅತ್ತೆ, ಇದರಲ್ಲಿ ಆಯಿಲ್ ಎಷ್ಟು ಪರ್ಸೆಂಟೇಜ್ ಇದೆ? ಈ ಆಯಿಲ್ ಫ್ಲೋಟಿಂಗ್ ನೋಡ್ತಾ ಇದ್ರೇನೆ ನನಗೆ ಹಾರ್ಟ್ ಅಟ್ಯಾಕ್ ಬರೋ ಹಾಗಿದೆ. ಅತ್ತೆ, ಈ ರೈಸ್ ವೈಟ್ ರೈಸ್ ಅಲ್ವಾ? ನಾವು ಬ್ರೌನ್ ರೈಸು ಇಲ್ಲ ಕಿನೋವಾ ಮಾತ್ರವೇ ತಿಂತೀವಿ. ವೈಟ್ ರೈಸ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಬಹಳ ಹೆಚ್ಚಾಗಿರುತ್ತೆ. ನನಗೆ ಸಲಾಡ್ಸ್ ಬೇಕತ್ತೆ, ಬಾಯ್ಲ್ಡ್ ವೆಜಿಟೇಬಲ್ ಸಾಸ್ ಇಲ್ದೇ ಇದ್ರೂ ಚಿಕನ್ ಏನಾದ್ರೂ ಇದೆಯಾ? ಈ ಸ್ಪೈಸಿ ಫುಡ್ ತಿಂದ್ರೆ ನನ್ನ ಸ್ಕಿನ್ ಹಾಳಾಗಿ ಹೋಗುತ್ತೆ. ಅಮ್ಮ, ಇದು ನಮ್ಮೂರಿನ ಅಡಿಗೆಗಳು, ಬಹಳ ರುಚಿಯಾಗಿರುತ್ತೆ. ಒಂದು ಸಲ ತಿಂದು ನೋಡ್ರಮ್ಮ, ನಿಮಗಾಗಿ ಎಷ್ಟೋ ಇಷ್ಟದಿಂದ ಮಾಡಿದ್ದೀನಿ. ಅನಾಮಿಕಾ, ಪ್ಲೀಸ್ ಒಂದ್ಸಲ ತಿಂದ್ಬಿಡಿ, ಅಮ್ಮ ಕಷ್ಟಪಟ್ಟು ಮಾಡಿದ್ದಾಳಲ್ವಾ. ಸಾರಿ ರಮೇಶ್, ಹೆಲ್ತ್ ಇಸ್ ವೆಲ್ತ್. ನಾವು ಇದನ್ನ ತಿನ್ನಲ್ಲ. ನಮ್ಮ ಹತ್ರ ಇನ್ಸ್ಟೆಂಟ್ ಪಾಸ್ತಾ ಪ್ಯಾಕೆಟ್ಸ್ ಓಟ್ಸ್ ಇದೆ, ನಾವು ಅದನ್ನೇ ಮಾಡ್ಕೋತೀವಿ. ಅತ್ತೆ, ಕಿಚನ್ ಎಲ್ಲಿದೆ ತೋರ್ಸಿದ್ರೆ ನಾವೇ ಮಾಡ್ಕೋತೀವಿ. ಓಹೋ, ನಾನು ಮೊದ್ಲೇ ಹೇಳಿದ್ದೆ ಅಲ್ಲ ಇವರಿಗೆ ನಮ್ಮ ಅಡಿಗೆ ಹಿಡ್ಸಲ್ಲ ಅಂತ. ಸರಿ ಅಮ್ಮ, ನಿಮ್ಗೆ ಇಷ್ಟ ಬಂದ ಮೇವೇನೋ ನೀವೇ ಮಾಡ್ಕೊಂಡು ತಿನ್ನಿ. ಶಾರದಾ, ನೀನು ಮಾಡಿದ್ದು ನನ್ನ ಮಕ್ಕಳಿಗೆ ಬಡಿಸು, ಅವರಾದ್ರೂ ತಿಂತಾರೆ. ಹಾಗೆ ಅನ್ನುತ್ತಾ ಇರುವಾಗ ಸೊಸೆಯರು ಮೂವರು ಅಡಿಗೆ ಮನೆಯೊಳಗೆ ಹೋಗಿ ಶಾರದಾ ಮಾಡಿದ ಅಡಿಗೆಯನ್ನು ಪಕ್ಕಕ್ಕೆ ಸರಿಸಿ ತಮ್ಮ ಹತ್ತಿರವಿರೋ ಪ್ಯಾಕೆಟ್ ಜೊತೆ ಪಾಸ್ತಾ ಓಟ್ಸ್ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಆದರೆ ಗ್ಯಾಸ್ ಸ್ಟವ್ ಹೇಗೆ ಬೆಳಗಿಸಬೇಕು ಎಂದು ಗಲಿಬಿಲಿಯಾಗುತ್ತಾರೆ. ಹೇ ಗಾಯ್ಸ್, ಈ ಸ್ಟವ್ ನಾಬ್ ತುಂಬಾ ಟೈಟ್ ಆಗಿದೆ, ಇದು ಎಲೆಕ್ಟ್ರಿಕ್ ಸ್ಟವ್ ಅಲ್ಲ, ಇದಕ್ಕೆ ಲೈಟರ್ ಎಲ್ಲಿದೆ? ನಂಗೂ ಗೊತ್ತಿಲ್ಲ, ನಮ್ಮನೆಲ್ಲ ಆಟೋಮೆಟಿಕ್ ಅಲ್ವಾ, ಇಲ್ಲೆಲ್ಲ ಮ್ಯಾನ್ಯುಯಲ್ ಆಗಿದೆ. ಬರ್ತಾ ಇಲ್ಲ ಅತ್ತೆ, ಪ್ಲೀಸ್ ಹೆಲ್ಪ್ ಅಸ್. ಏನ್ರಮ್ಮ, ಗ್ಯಾಸ್ ಬೆಳಗೋದು ಕೂಡ ಬರಲ್ವಾ? ನಿಲ್ಲಿ, ನಾನು ಬೆಳಗಿಸಿ ಕೊಡ್ತೀನಿ ಎಂದು ಶಾರದಾ ಗ್ಯಾಸ್ ಬೆಳಗಿಸಿ ಕೊಡುತ್ತಾಳೆ. ಅವರು ಏನೋ ಒಂದು ಬೇಯಿಸಿಕೊಂಡು ಸಪ್ಪಗಿರುವ ಪದಾರ್ಥವನ್ನು ಪ್ಲೇಟ್ ಅಲ್ಲಿ ಹಾಕಿಕೊಂಡು ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾರೆ. ರಮೇಶ್, ಸುರೇಶ್, ಅರುಣರು ಮಾತ್ರ ಶಾರದಾ ಮಾಡಿದ ಉಪ್ಪಿನಕಾಯಿ, ಸಾಂಬಾರು, ವಡೆಗಳು ಲೊಟ್ಟೆ ಹಾಕೊಂಡು ತಿಂತಾ ಇರ್ತಾರೆ. ಆ ವಾಸನೆ ಸೊಸೆಯರ ಮೂಗಿಗೆ ತಾಗುತ್ತದೆ. ಹಬ್ಬ, ಎಷ್ಟು ದಿನ ಆಯ್ತಮ್ಮ ನಿನ್ನ ಕೈ ಅಡಿಗೆ ತಿಂದು, ಅಮೃತದ ಹಾಗಿದೆ ಅಮ್ಮ. ಹೌದು, ಆ ಫಾರಿನ್ ಫುಡ್ ತಿಂದು ನಾಲ್ಗೆ ಸತ್ ಹೋಗಿತ್ತು. ಈ ಬದನೆಕಾಯಿ ಕೊರಿ ತುಂಬಾ ಚೆನ್ನಾಗಿದೆ. ಇಟ್ಸ್ ಓಕೆ, ನಮ್ಮ ಫುಡ್ ಹೆಲ್ತಿ ಆಗಿರೋದೇ ಮುಖ್ಯ, ಟೇಸ್ಟ್ ಸೆಕೆಂಡ್ರಿ. ಹೌದು. ಹಾಗೆ ಅನ್ನುತ್ತಾ ಊಟವಾದ ನಂತರ ಎಲ್ರು ಹಾಲಲ್ಲಿ ಕೂತ್ಕೋತಾರೆ. ಇನ್ನು ಕರೆಂಟ್ ಹೋಗುತ್ತದೆ. ಫಾರಿನ್ ಸೊಸೆಯರು ಉಬ್ಬಸದಿಂದ ಆಯಾಸ ಪಡ್ತಾ ಇರ್ತಾರೆ. ಓ ಮೈ ಗಾಡ್, ಪವರ್ ಕಟ್. ಇಲ್ಲಿ ಇನ್ವರ್ಟರ್ ಇಲ್ವಾ? ಜನರೇಟರ್ ಇಲ್ವಾ? ಹೌ ಕ್ಯಾನ್ ವಿ ಸರ್ವೈವ್? ಇದು ಹಳ್ಳಿಯಮ್ಮ ತಾಯಿ, ಇಲ್ಲಿ ಕರೆಂಟ್ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಆ ದೇವರಿಗೆ ಗೊತ್ತಿಲ್ಲ. ಹೊರಗಡೆ ಜಗಲಿ ಮೇಲೆ ಮಂಚಗಳ ಹಾಕ್ತೀನಿ, ಅಲ್ಲಿ ಹೋಗಿ ಮಲ್ಕೊಳ್ಳಿ, ತಣ್ಣನೆ ಗಾಳಿ ಬರುತ್ತೆ. ನೋ ವೇ, ಹೊರಗಡೆ ಮಸ್ಕಿಟೋಸ್ ಇರುತ್ತೆ, ನಾನು ಹೊರಗೆ ಮಲಗಲ್ಲ. ಅಮ್ಮ, ಒಳಗಡೆ ಇದ್ರೆ ಬೆಂದ್ ಹೋಗ್ತೀರಾ, ಹೊರಗಡೆ ಬೇವಿನ ಮರದ ಗಾಳಿ ಹಾಯಾಗಿರುತ್ತೆ, ನಾನು ಸೊಳ್ಳೆ ಪರ್ದೆ ಕಟ್ತೀನಿ, ಬನ್ನಿ. ಇನ್ನು ಗತ್ಯಂತರವಿಲ್ಲದೆ ಸೊಸೆಯರು ಹೊರಗಡೆ ಜಗಲಿಗೆ ಬರುತ್ತಾರೆ. ಅಲ್ಲಿ ಮಕ್ಕಳು ಆಗಲೇ ಲುಂಗಿಗಳು ಉಟ್ಕೊಂಡು ಬನಿಯನ್ ಮೇಲೆ ಹಾಯಾಗಿ ಮಲಗಿರ್ತಾರೆ. ಆಕಾಶದಲ್ಲಿ ನಕ್ಷತ್ರಗಳು ಮಿಂಚ್ತಾ ಇರುತ್ತೆ. ವಾವ್, ಸ್ಕೈ ಎಷ್ಟು ಕ್ಲಿಯರ್ ಆಗಿದೆ. ಸಿಟಿಯಲ್ಲಿ ಇಷ್ಟು ಸ್ಟಾರ್ಸ್ ಯಾವಾಗ್ಲೂ ನೋಡಿಲ್ಲ. ನೋಡಿದ್ರಮ್ಮ, ನಮ್ಮ ಹಳ್ಳಿಯ ದೊಡ್ಡತನ ಅಂದ್ರೆ ಅದೇ, ಕಾಲುಷ್ಯವಿರಲ್ಲ. ಈಗ ಹೇಳಿ, ನೀವು ಜಿಮ್ ಬಗ್ಗೆ ಏನೋ ಕೇಳ್ತಾ ಇದ್ದೀರಲ್ಲ? ಹೌದು ಅತ್ತೆ, ನಾಳೆ ಮಾರ್ನಿಂಗ್ ವರ್ಕೌಟ್ಸ್ ಎಲ್ಲ ಮಾಡ್ಬೇಕು. ಹತ್ತಿರದಲ್ಲಿ ಯಾವ್ದಾದ್ರು ಜಿಮ್ ಇದೆಯಾ? ನಾವು ಟ್ರೆಡ್ಮಿಲ್ ಮೇಲೆ ರನ್ ಮಾಡ್ಬೇಕು. ಜಿಮ್ಮ? ನಮ್ಮೂರಲ್ಲಿ ಜಿಮ್ ಎಲ್ಲಿದೆ ಅಮ್ಮ? ಹೊಲದ ಕೆಲ್ಸವೇ ನಮಗೆ ಜಿಮ್ಮು. ಅಮ್ಮ ಅನಾಮಿಕಾ,
ನೀವು ಭಾರ ಇಳಿಸೋದಕ್ಕೆ ಫಿಟ್ ಆಗಿರೋದಕ್ಕೆ ಅಲ್ವಾ ಜಿಮ್ಗಳನ್ನ ಉಪಯೋಗಿಸೋದು. ನಾಳೆ ಬೆಳಿಗ್ಗೆ ಹೇಳ್ತಲೇ ನಮ್ಮ ಹಿತ್ತಲಿನಲ್ಲಿ ಬಾವಿಯಿಂದ ನೀರ್ ಸೇದಿ, ಆಮೇಲೆ ಕಲ್ಲಿನಲ್ಲಿ ಮಸಾಲೆ ಅರಿರಿ, ಆಮೇಲೆ ಬೀಸೋ ಕಲ್ಲಲ್ಲಿ ಅಕ್ಕಿ ಬೀಸಿ. ಅದೇ ದೊಡ್ಡ ಜಿಮ್ಮು. ನಿಮ್ಮ ಫಾರಿನ್ ಜಿಮ್ಗಿಂತ ಡಬಲ್ ರಿಸಲ್ಟ್ ಬರುತ್ತೆ. ವಾಟ್, ಬಾವಿಲಿ ನೀರ್ ಸೇದದ ಅದು ಬಹಳ ಕಷ್ಟ ಅಲ್ವಾ? ಜಿಮ್ ಅಲ್ಲಿ ಭಾರ ಎತ್ತದು ಮಾತ್ರ ಕಷ್ಟವಲ್ವಾ ತಾಯಿ, ಇದು ನ್ಯಾಚುರಲ್ ವರ್ಕೌಟ್. ನಾಳೆ ಟ್ರೈ ಮಾಡಿ. ಇನ್ನು ಹಾಗೆ ಅಂದುಕೊಳ್ಳುತ್ತಾ ಅವರು ತಣ್ಣನೆಯ ಗಾಳಿಗೆ ಆಕಾಶದ ಕಡೆ ನೋಡುತ್ತಲೇ ತಿಳಿಯದೆ ಸೊಸೆಯರು ಮಲಗಿ ಬಿಡುತ್ತಾರೆ. ಬೆಳಿಗ್ಗೆ ಕೋಳಿ ಕೂಗಿಗೆ ಶಾರದಾ ನಿದ್ರೆಯಿಂದ ಹೇಳುತ್ತಾಳೆ. ಸೊಸೆಯರನ್ನು ಕೂಡ ಎಬ್ಬಿಸುತ್ತಾಳೆ. ಅಮ್ಮಂದ್ರ ಹೇಳಿ ಹೇಳಿ, ಬೆಳಗಾಗಿದೆ, ಸೂರ್ಯೋದಯ ನೋಡಿ ಎಷ್ಟು ಚೆನ್ನಾಗಿದೆಯೋ. ಗುಡ್ ಮಾರ್ನಿಂಗ್ ಅತ್ತೆ, ರಾತ್ರಿ ಎಷ್ಟು ಚೆನ್ನಾಗಿ ನಿದ್ರೆ ಬಂತು. AC ಇಲ್ಲದೆ ಇಷ್ಟು ಚೆನ್ನಾಗಿ ನಿದ್ರೆ ಬರುತ್ತಾ ಅಂತ ಅನ್ಕೊಂಡಿರ್ಲಿಲ್ಲ. ಹೌದು, ಬ್ಯಾಕ್ ಪೈನ್ ಕೂಡ ಇಲ್ಲ. ಸರಿ ಬನ್ರಿ, ಈಗ ಜಿಮ್ ಟೈಮ್ ಅಲ್ವಾ? ಹಾಗೆ ಹೇಳಿ ಶಾರದಾ ಅವರನ್ನ ಹಿತ್ತಲಿಗೆ ಕರ್ಕೊಂಡು ಹೋಗ್ತಾಳೆ. ಬಾವಿಯೊಳಗಿಂದ ನೀರು ಹೇಗೆ ಸೇದಬೇಕೋ ತೋರಿಸುತ್ತಾಳೆ. ಮೊದಲು ಅನಾಮಿಕ ಪ್ರಯತ್ನಿಸುತ್ತಾಳೆ. ಕೈ ನೋವಾದರೂ ಒಂದು ಬಕೆಟ್ ನೀರು ಮೇಲೆ ಕೇಳಿಯುತ್ತಾಳೆ. ಅಮ್ಮಯ್ಯ, ಇದು ನಿಜವಾಗಿ ಟಫ್ ವರ್ಕೌಟ್ ಅತ್ತೆ. ನನ್ನ ಕೈಗಳು ಆಗ್ಲೇ ಟೈಟ್ ಆದಾಗೆ ಅನ್ಸುತ್ತೆ. ಲೆಟ್ ಮಿ ಟ್ರೈ. ಹೇಯ್, ಇದು ಫನ್ ಆಗಿ ಕೂಡ ಇದೆ. ನಾನು ಆ ಕಲ್ಲಲ್ಲಿ ರುಬ್ತೀನಿ ಎಂದು ಅವನಿ ಕಲ್ಲನ್ನು ತೆಗೆದುಕೊಂಡು ಚಟ್ನಿ ಅರಿಯಲಿಕ್ಕೆ ಶುರು ಮಾಡುತ್ತಾಳೆ. ಹಾಗೆ ಮೂವರು ಸಸ್ಯರು ಶಾರದಾ ಹೇಳಿದ ಹಾಗೆ ಕೆಲಸಗಳನ್ನು ಮಾಡುತ್ತಾ ಬೆವರು ಸುರಿಸುತ್ತಾರೆ. ಅವರಿಗೆ ತಿಳಿಯದೆ ಅದೊಂದು ಒಳ್ಳೆ ವ್ಯಾಯಾಮವಾಗುತ್ತದೆ. ಕೆಲಸ ಪೂರ್ತಿಯಾದ ಮೇಲೆ ಎಲ್ಲರೂ ಸುಸ್ತಾಗಿ ಜಗ್ಲಿ ಮೇಲೆ ಕುತ್ಕೋತಾರೆ. ಏನಮ್ಮ, ಜಿಮ್ ಕೆಲಸ ಚೆನ್ನಾಗಿದ್ಯಾ? ಇನ್ನು ಟ್ರೆಡ್ಮಿಲ್ ಬೇಕಾ? ಇಲ್ಲ ಮಾವಯ್ಯ, ಇದು ತುಂಬಾ ಚೆನ್ನಾಗಿದೆ, ಫ್ರೆಶ್ ಆಗಿ ಅನಿಸ್ತಾ ಇದೆ. ಸರಿ, ಈಗ ತುಂಬಾ ಹಸಿವಾಗಿದೆ ಅಲ್ಲ? ಈ ದಿನ ನಾನು ರಾಗಿ ಮುದ್ದೆ, ನಾಟಿ ಕೋಳಿ ಸಾರು ಮಾಡಿದ್ದೀನಿ. ಅದು ತಿಂದ್ರೆ ಬಲ ಬರುತ್ತೆ. ಈ ಓಟ್ಸು ಪಾಸ್ತಾ ನಿಮ್ಮನ್ನ ಬಲಹೀನವಾಗಿ ಮಾಡುತ್ತೆ. ಈ ಸಲವಾದ್ರೂ ತಿಂತೀರಾ, ಇಲ್ಲ ನಿಮ್ಮ ಫಾರಿನ್ ಮೇವೆ ತಿಂತೀರಾ? ಅತ್ತೆ, ಸ್ಮೆಲ್ ತುಂಬಾ ಚೆನ್ನಾಗಿದೆ, ನನಗೆ ಹಸುವೆ ತಿಂತಾ ಇದೆ. ನೀವೇನ್ ಕೊಟ್ರೆ ಅದು ತಿಂತೀವಿ. ಹೌದು ಅತ್ತೆ, ಆ ಓಟ್ಸ್ ತಿಂದು ತಿಂದು ಬೋರ್ ಹೊಡೆಯುತ್ತೆ. ಈ ದಿನ ನಿಮ್ಮ ಕೈ ಅಡಿಗೆ ರುಚಿ ನೋಡ್ಲೇಬೇಕು. ಹಾಗೆ ಅನ್ನುತ್ತಲೇ ಶಾರದಾ ಸಂತೋಷದಿಂದ ಎಲ್ಲರಿಗೂ ಬಾಳೆ ಎಲೆ ಹರಡಿ ಬಿಸಿ ಬಿಸಿ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು ಹಾಕುತ್ತಾಳೆ. ಅನಾಮಿಕಾ, ಅವನಿ, ಅಂಜಲಿ ಮೊದಲು ಭಯಪಡುತ್ತಲೇ ತಿನ್ನುತ್ತಾರೆ. ಆದರೆ ಮೊದಲ ತುತ್ತು ಬಾಯೊಳಗೆ ಹಾಕುತ್ತಲೇ ಅವರ ಮುಖಗಳಲ್ಲಿ ಆಶ್ಚರ್ಯವಾಗುತ್ತೆ. ಓ ಮೈ ಗಾಡ್, ಇಷ್ಟು ಟೇಸ್ಟಿಯಾಗಿರುತ್ತಾ? ಅತ್ತೆ, ಯು ಆರ್ ಎ ಗ್ರೇಟ್ ಕುಕ್. ಮಾವಯ್ಯ, ನೀವು ಹೇಳಿದ್ದು ನಿಜಾನೇ. ಇಷ್ಟು ದಿನವೂ ಇಷ್ಟು ಒಳ್ಳೆ ಫುಡ್ ಅನ್ನ ಮಿಸ್ ಆದ್ವಿ. ಇದು ತುಂಬಾ ಸ್ಪೈಸಿ ಆಗಿದ್ರು ತಿನ್ಬೇಕು ಅನ್ನಿಸ್ತಾ ಇದೆ. ರಮೇಶ್, ನಾವು ಇನ್ಮೇಲಿಂದ ದಿನವೂ ಇದನ್ನೇ ತಿನ್ನೋಣ. ನೋ ಮೋರ್ ಸಲಾಡ್ಸ್. ಅಮ್ಮಯ್ಯ, ಈಗ ದಾರಿಗೆ ಬಂದ್ರಿ. ಅಮ್ಮ ಕೈನ ಅಡಿಗೆ ರುಚಿ ತಿಳಿದ್ರೆ ಯಾರಾದ್ರೂ ದಾಸೋಹ ಅನ್ಲೇಬೇಕು. ನೋಡಿದ್ಯಾ ಶಾರದಾ, ನಿನ್ನ ಫಾರಿನ್ ಸಸ್ಯರು ಪಕ್ಕ ಹಳ್ಳಿ ಹುಡುಗಿಯರಾಗಿ ಬದಲಾಗಿ ಹೋಗಿದ್ದಾರೆ. ಬಾಳೆ ಎಲೆನೇ ನೆಗ್ತಾ ಇದ್ದಾರೆ. ಅವರು ಎಲ್ಲಿದ್ರು ನಮ್ಮ ಮಕ್ಕಳೇ ರೀ. ಹೊಸದರಲ್ಲಿ ಅಭ್ಯಾಸವಿಲ್ಲದೆ ಹಾಗಂದ್ರು ಹೊರತು ನಮ್ಮ ಪ್ರೇಮ, ನಮ್ಮ ಆಚಾರದಲ್ಲಿರುವ ದೊಡ್ಡತನ ತಿಳಿದ್ರೆ ಯಾರಾದ್ರೂ ಬದಲಾಗ್ತಾರೆ. ಅತ್ತೆ, ಸಾರಿ, ನಾವು ಬಂದಾಗ ನಿಮ್ಗೆ ತುಂಬಾ ಕಷ್ಟ ಕೊಟ್ವಿ. ಮಿನರಲ್ ವಾಟರ್ ಅಂತ, AC ಅಂತ ಬಹಳ ಓವರ್ ಮಾಡಿದ್ವಿ. ಆದ್ರೆ ಇಲ್ಲಿ ಈ ನೇಚರ್, ಈ ಫುಡ್ ನಿಮ್ಮ ಪ್ರೇಮದ ಮುಂದೆ ಎಲ್ಲ ಚಿಕ್ಕದಾಗಿ ಅನ್ಸುತ್ತೆ. ಹೌದು ಅತ್ತೆ, ನಮ್ಮನ್ನ ನಿಮ್ಮ ಮಕ್ಕಳ ಹಾಗೆ ನೋಡ್ಕೊಂಡ್ರಿ. ನಿಮ್ಮ ಸಹನೆಗೆ ಹ್ಯಾಟ್ಸ್ ಆಫ್. ಮಾವಯ್ಯ, ನಾವು ಹೋಗುವಾಗ ನಿಮ್ಮ ಬಾವಿ ನೀರು, ಅತ್ತೆ ಮಾಡಿದ ಉಪ್ಪಿನಕಾಯಿ ಪ್ಯಾಕ್ ಮಾಡಿ ಕೊಡ್ಬೇಕು. ಅದಿಲ್ದೆ ಇದ್ರೆ ನಾವಲ್ಲಿ ಇರಲಾರೆವು. ತಪ್ಪದೆ ಕೊಡ್ತೀವಮ್ಮ. ನೀವು ಕೇಳಿದ್ರೆ ನಮ್ ಪ್ರಾಣ ಕೂಡ ಕೊಡಲ್ವಾ? ಪ್ರಾಣ ಏನಕ್ಕೆ ರೀ? ಈ ಪ್ರಶ್ನೆಗಳಿಂದ ಸಾಯಿಸ್ಬೇಡಿ ಸಾಕು. ಅನಾಮಿಕಾ, ನೀವು ಆನಂದವಾಗಿದ್ರೆ ಅದೇ ಸಾಕು. ಆ ದಿನದಿಂದ ಫಾರಿನ್ ಸೊಸೆಯರು ಪೂರ್ತಿಯಾಗಿ ಬದಲಾಗುತ್ತಾರೆ. ಸೀರೆಗಳನ್ನು ಉಟ್ಕೊಳ್ಳೋದನ್ನ ಕಲಿತಾರೆ. ಶಾರದಾಳ ಹತ್ರ ಅಡಿಗೆ ಕಲ್ತ್ಕೋತಾರೆ. ಹಳ್ಳಿಯ ಗಾಳಿಯನ್ನು, ಮನುಷ್ಯರನ್ನ ಪ್ರೇಮಿಸಲಿಕ್ಕೆ ಶುರು ಮಾಡುತ್ತಾರೆ. ರಜೆಗಳಾದ ನಂತರ ತಿರುಗಿ ಹೋಗುತ್ತಾ ಇದ್ದರೆ ಅವರ ಕಣ್ಣಲ್ಲಿ ನೀರು ಬರುತ್ತೆ. ಅತ್ತೆ, ಹೋಗ್ಬೇಕು ಅನ್ನಿಸ್ತಾನೆ ಇಲ್ಲ, ಮತ್ತೆ ಯಾವಾಗ ಬರ್ತೀವೋ ಅನ್ನಿಸ್ತಾ ಇದೆ. ಯಾವಾಗ ಬೇಕು ಅಂದ್ರೆ ಯಾವಾಗ ಬನ್ರಮ್ಮ, ಇದು ನಿಮ್ಮ ಮನೆ. ಜಾಗೃತಿಗೆ ಹೋಗ್ರಮ್ಮ. ಅಲ್ಲಿ ಮತ್ತೆ ಪಿಜ್ಜಾಗಳೆಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೋಬಿಡಿ. ನಿಜಕ್ಕೂ ತಿನ್ನಲ್ಲ ಮಾವಯ್ಯ. ನಾವು ರಾಗಿ ಹಿಟ್ಟು, ಜೋಳದ ಹಿಟ್ಟು ತಗೊಂಡ್ ಹೋಗ್ತಾ ಇದ್ದೀವಲ್ಲ, ಅಲ್ಲಿಗೆ ಹೋಗಿ ಅದೇ ಮಾಡ್ಕೊಂಡು ತಿಂತೀವಿ. ಹಾಗೆ ಎಲ್ಲರೂ ನಗುತ್ತಾರೆ. ಕಾರು ಕದಲುತ್ತದೆ. ಫಾರಿನ್ ಸಸ್ಯರು ಹಳ್ಳಿಯ ಜ್ಞಾಪಕಗಳ ಜೊತೆ ಅತ್ತೆಯ ಪ್ರೇಮದಿಂದ, ಭಾರವಾದ ಹೃದಯದಿಂದ ಬೀಳ್ಕೊಡುಗೆ ಹೇಳುತ್ತಾರೆ. ಶಾರದಾ ಪ್ರಸಾದರು ತೃಪ್ತಿಯಿಂದ ಅವರನ್ನು ಸಾಗ ಹಾಕುತ್ತಾರೆ. ಪದ್ಧತಿಗಳು ಬೇರೆಯಾದರೂ ಪ್ರೇಮವಿದ್ದರೆ ಯಾವ ಬಂಧವಾದರೂ ಒಂದಾಗುತ್ತದೆ ಎಂದು ಇದು ನಿರೂಪಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಪ್ರಸಾದನ ಕುಟುಂಬ ಎಂದರೆ ಒಂದು ಕಾಲದಲ್ಲಿ ಊರಿಗೆಲ್ಲ ಒಂದು ಆದರ್ಶ.
ಆದರೆ ಕಾಲ ಯಾವಾಗಲೂ ಒಂದೇ ತರ ಇರುವುದಿಲ್ಲ. ವರಸೆಯಾಗಿ ಬಂದ ಬೆಳೆ ನಷ್ಟ, ಸುರೇಶ್ ತೆಗೆದುಕೊಂಡ ಪರ್ಸನಲ್ ಲೋನುಗಳು, ಅರುಣನ ಉನ್ನತಾಭ್ಯಾಸಕ್ಕಾಗಿ ಮಾಡಿದ ಖರ್ಚುಗಳು ಆ ಮನೆಯನ್ನು ಕೆಳಕ್ಕೇಳಿಸಿದ್ದವು. ಪ್ರಸಾದನ ಪೆನ್ಷನ್ ದುಡ್ಡು ಕೇವಲ ಔಷಧಿಗೆ ಸರಿ ಹೋಗ್ತಾ ಇತ್ತು. ರಮೇಶ್ ಹಗಲು ರಾತ್ರಿ ಹೊಲದಲ್ಲಿ ಕಷ್ಟಪಡುತ್ತಿದ್ದರು. ಕೈಯಲ್ಲಿ ಚಿಲ್ಲರೆ ಕಾಸು ಕೂಡ ಮಿಕ್ಕುತ್ತಾ ಇರಲಿಲ್ಲ. ಏನಮ್ಮ ಅನಾಮಿಕಾ, ಈ ಮಧ್ಯ ನೀನು ನಿದ್ರೆ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಇದಕ್ಕೂ ಮೊದಲು ರಂಗೋಲಿ ಹಾಕ್ತಾ ಕೂಡ ಏನೋ ಆಲೋಚಿಸ್ತಾ ಇದ್ದೆ. ಏನಮ್ಮ, ನಿನ್ ಮೈಯಲ್ಲೆಲ್ಲ ಚೆನ್ನಾಗಿದ್ಯಾ? ನನ್ನ ಮೈಯಲ್ಲೆಲ್ಲ ಚೆನ್ನಾಗಿದೆ ಅತ್ತೆ, ಆದ್ರೆ ನಮ್ಮ ಮನೆ ಪರಿಸ್ಥಿತಿ ನೋಡ್ತಾ ಇದ್ರೆ ಭಯವಾಗ್ತಾ ಇದೆ. ನಿನ್ನೆ ರಾತ್ರಿ ನಮ್ಮವರು ಲೆಕ್ಕ ಮಾಡ್ತಾ ಇದ್ರೆ ನೋಡ್ದೆ, ಬರುವ ತಿಂಗಳು ಸುರೇಶನ ಲೋನ್ ಬಡ್ಡಿ ಕಟ್ಟಬೇಕು. ಸಾಲದವರು ಮನೆಗೆ ಬಂದ್ರೆ ನಮ್ಮ ಗೌರವ ಏನಾಗುತ್ತೆ ಅಂತ ನನ್ನ ಆವೇದನೆ. ನಿಜವೇನಮ್ಮ, ನನ್ನ ಕೈಲಾಗದತನ ನಿಮ್ಮನ್ನು ನೋಯಿಸ್ತಾ ಇದೆ. ಈ ವಯಸ್ಸಲ್ಲಿ ನಿಮಗೆ ಆಸರೆ ಆಗೋದು ಬಿಟ್ಟು ನಿಮ್ಮ ಕಷ್ಟವನ್ನು ನೋಡ್ತಾ ಕೂತ್ಕೋಬೇಕಾಗಿ ಬಂತು. ನಮ್ಮ ಅಜ್ಜನ ಕಾಲದಿಂದ ಬಂದ ಈ ಹಳೆ ಮನೆನ ಅಡವಿಡುವ ಪರಿಸ್ಥಿತಿ ಬಂದಿದೆಯಮ್ಮ. ರಮೇಶ್ ಆಗಲೇ ಒಳಗಡೆಯಿಂದ ಬರುತ್ತಾ, ಅಪ್ಪ ಆ ಮಾತನ್ಬಿಡಿ, ನಾನಿದ್ದೀನಲ್ಲ, ನಾನ್ ನೋಡ್ಕೋತೀನಿ. ಅನಾಮಿಕಾ, ಹೊಲಕ್ಕೆ ಹೋಗ್ಬೇಕು, ಬೇಗ ಟಿಫಿನ್ ರೆಡಿ ಮಾಡ್ತೀಯಾ? ನೀವೇನು ಅಂದ್ಕೊಳ್ಳಲ್ಲ ಅಂದ್ರೆ ನನಗೊಂದು ಆಲೋಚನೆ ಬಂದಿದೆ. ಮೊನ್ನೆ ನಾನು ಹೋದಾಗ ಗಮನಿಸಿದೆ, ನಮ್ಮ ಊರಿನ ಕೊನೆಯಲ್ಲಿರುವ ಆ ದೊಡ್ಡ ಕೆರೆ ಹತ್ತಿರಕ್ಕೆ ಈಗ ಪ್ರವಾಸಿಗರು ಬಹಳ ಜನ ಬರ್ತಾ ಇದ್ದಾರಲ್ಲ, ಅಲ್ಲಿ ಎಲ್ಲರೂ ಮೀನ್ ಹಿಡಿತಾ ಇದ್ದಾರೆ, ಪ್ರಕೃತಿನ ನೋಡ್ತಾ ಇದ್ದಾರೆ. ಆದರೆ ಅಲ್ಲಿ ಹೊಟ್ಟೆ ತುಂಬಾ ಊಟ ಕೊಡುವ ಒಂದು ಒಳ್ಳೆ ಹೋಟೆಲ್ ಕೂಡ ಇಲ್ಲ. ನಮ್ಮ ಅತ್ತೆಯವರು ನನಗೆ ಕಲಿಸಿದ ಆ ಮಾವಿನಕಾಯಿ ಮೀನಿನ ಸಾರಿಗೆ ಸರಿಯಾದ ಸಾಟಿ ಇನ್ನೊಂದಿಲ್ಲ. ನಾವು ಒಂದು ಚಿಕ್ಕ ಸ್ಟಾಲ್ ಇಟ್ರೆ ಹೇಗಿರುತ್ತೆ? ಆಗಲೇ ಸುರೇಶ್, ಅವನಿ, ಅಂಜಲಿ ಅಲ್ಲಿಗೆ ಬರುತ್ತಾರೆ. ಸ್ಟಾಲಾ ಅಂದ್ರೆ ನಾವು ರೋಡ್ ಮೇಲೆ ಮೀನಿನ ಸಾರು ಮಾಡ್ತೀವಿ, ಅತಿಗೆ ನಮ್ಮ ಗೌರವವೇನಾಗುತ್ತೆ? ಪಟ್ಟಣದಲ್ಲಿ ನನ್ನ ಫ್ರೆಂಡ್ಸ್ಗೆ ತಿಳಿದ್ರೆ ನಗ್ತಾರೆ. ಹೌದಕ್ಕ, ಅಗತ್ಯವಿದ್ರೆ ನಾನು ನನ್ನ ತವರು ಮನೆಯವರನ್ನ ದುಡ್ಡು ಕೇಳ್ತೀನಿ. ಆದ್ರೆ ಹೀಗೆ ರೋಡ್ ಮೇಲೆ ಕೂತ್ಕೊಂಡು ಅಡಿಗೆ ಮಾಡೋದು ಏನು ಚೆನ್ನಾಗಿರಲ್ಲ. ಅವನಿ, ಕಷ್ಟಪಡುವ ದುಡ್ಡಿನ ವಿಷಯದಲ್ಲಿ ನಾಚಿಕೆ ಪಡಬಾರ್ದು. ಸಾಲದವರ ಮುಂದೆ ತಲೆ ತೆಗಿಸೋದು ಬದಲು ಕಷ್ಟಪಟ್ಟು ಸಾಲ ತೀರ್ಸೋದು ದೊಡ್ಡ ವಿಷಯ. ನಮ್ಮ ಮನೆ ನಿಲ್ಬೇಕು ಅಂತಂದ್ರೆ ನಾವು ಈ ನಾಚಿಕೆನ ಬಿಡಬೇಕು. ನಾನು ಮೀನಿನ ಸಾರು ಮಾಡ್ತೀನಿ, ನೀವು ನನಗೆ ಜೊತೆಯಾಗಿ ನಿಂತ್ರೆ ಸಾಕು. ನಮಿಕಾ ಅಕ್ಕ, ಐಡಿಯಾ ಸಖತ್ತಾಗಿದೆ. ನಾನು ನಿನ್ ಜೊತೆ ಇದ್ದೀನಿ. ನಾನು ಈ ಮಧ್ಯ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ, ಇಂತಹ ನೇಟಿವ್ ಫುಡ್ಗೆ ವಿಪರೀತವಾದ ಕ್ರೇಜ್ ಇದೆ. ನಾನು ನಮ್ಮ ಸ್ಟಾಲ್ ಅಲ್ಲಿ ಫೋಟೋಸ್ ವಿಡಿಯೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಇಡ್ತೀನಿ. ಅದನ್ನ ನೋಡಿ ನಮ್ಮ ಸ್ಟಾಲ್ ಹತ್ರಕ್ಕೆ ಜನ ಎಲ್ಲ ಕ್ಯೂ ಕಟ್ತಾರೆ ನೋಡು. ಅಮ್ಮ ಅನಾಮಿಕಾ, ನಿನ್ನ ಆಲೋಚನೆ ಏನೋ ಅದ್ಭುತವಾಗಿದೆ ತಾಯಿ. ಆದ್ರೆ ಬಿಸಿಲಿನಲ್ಲಿ ನೀವು ಮೂರು ಹೇಗೆ ಕಷ್ಟಪಡ್ತೀರಮ್ಮ, ಅದೆಲ್ಲ ಊಹಿಸ್ತಾ ಇದ್ರೆ ನಂಗೆ ದುಃಖವೆನ್ಸುತ್ತೆ. ಮಾವಯ್ಯನವರೇ, ನಿಮ್ಮ ಆಶೀರ್ವಾದವಿದ್ದರೆ ಆ ಬಿಸಿಲು ಕೂಡ ನಮಗೆ ಬೆಳದಿಂಗಳ ಹಾಗೆ ಇರುತ್ತೆ. ಏನು ಅಂದ್ರೆ, ಈ ದಿನವೇ ಕೆರೆ ಹತ್ರ ಇರುವ ಆ ಆಲದ ಮರದ ನೆರಳಿನ ಕೆಳಗೆ ಒಂದು ಚಿಕ್ಕದಾದ ಗುಡಿಸಲನ್ನು ಏರ್ಪಾಟು ಮಾಡಿ, ಇನ್ನು ಕೆರೆ ದಡದಲ್ಲಿ ಅಂದವಾದ ಬಿದಿರಿನ ಶೆಡ್ ರೆಡಿ ಆಗುತ್ತದೆ. ಸುತ್ತಲೂ ತಾಳೆಗರಿಗಳನ್ನು ಕಟ್ಟಿ ತಣ್ಣಗೆ ಮಾಡುತ್ತಾರೆ. ಅನಾಮಿಕಾ ಬೆಳಗಿನ ಜಾವವೇ ಎದ್ದು ತೋಟದಲ್ಲಿ ಹಸಿರಿರುವ ಮಾವಿನಕಾಯಿ ಕೊಯ್ಸುತ್ತಾಳೆ. ಕೆರೆಯಲ್ಲಿ ಮೀನುಗಾರರ ಹತ್ತಿರ ತಾಜಾ ಮೀನುಗಳನ್ನು ಹಿಡಿಸುತ್ತಾಳೆ. ಇನ್ನು ಅದು ಭಾನುವಾರ, ಕೆರೆ ಹತ್ತಿರ ಟೂರಿಸ್ಟ್ಗಳ ಸಂಭ್ರಮ ಹೆಚ್ಚಾಗಿರುತ್ತದೆ. ಅನಾಮಿಕಾ ಅಡುಗೆ ಶುರು ಮಾಡುತ್ತಾಳೆ. ಹುಣಸೆ ಹಣ್ಣಿನ ರಸ, ಸಾಸಿವೆ ಹಿಟ್ಟು, ಮೆಂತೆ ಹಿಟ್ಟು, ಆ ಹಸಿರು ಮಾವಿನಕಾಯಿ ಚೂರುಗಳು ಮೀನಿನ ಜೊತೆ ಸೇರಿ ಕುದೀತಾ ಇದ್ರೆ ಬರುವ ಆ ವಾಸನೆ ಕೆರೆ ಕಟ್ಟೆಯಿಂದ ಬರುವ ಗಾಳಿಯಲ್ಲಿ ಸೇರಿ ಸುತ್ತಲೂ ಹರಡುತ್ತದೆ. ಬನ್ನಿ ಸಾರ್, ಬಿಸಿ ಬಿಸಿ ಅನ್ನ, ಮಾವಿನಕಾಯಿಯ ಮೀನಿನ ಸಾರು ಸಿದ್ಧವಾಗಿದೆ. ಇದು ಹೋಟೆಲ್ ಅಡಿಗೆ ಅಲ್ಲ, ನಮ್ಮ ಅಡಿಗೆ ಮನೆ ರುಚಿ. ಈ ಊರಿನಲ್ಲಿ ಇದಕ್ಕಿಂತ ಹೊಸ ರುಚಿ ನಿಮಗೆ ಸಿಕ್ಕಲ್ಲ. ಏನಮ್ಮ, ವಾಸನೆ ಸಖತ್ತಾಗಿದೆ. ಆದ್ರೆ ಇದು ಮಾಮೂಲಾಗಿ ಸಿಗುವ ಫಿಶ್ ಕರಿ ಹಾಗೆ ಇರುತ್ತಾ? ಇಲ್ಲ ರೀ, ಇದರಲ್ಲಿ ನಾವು ಉಪಯೋಗಿಸುವುದು ನಮ್ಮ ತೋಟದಲ್ಲಿ ಬೆಳೆದ ತಾಜಾ ಮಾವಿನಕಾಯಿಗಳು. ಮೀನುಗಳು ಕೂಡ ಈಗಲೇ ಕೆರೆಯಲ್ಲಿ ಹಿಡಿದಿದ್ದು. ಒಂದು ಸಲ ರುಚಿ ನೋಡಿ. ಹಿಡಿಸ್ತಾ ಇದ್ರೆ ದುಡ್ಡು ಕೊಡಬೇಕಾದ ಅಗತ್ಯವಿಲ್ಲ. ಅಂಜಲಿ, ಅವರಿಗೆ ಮೊದಲು ಒಂದು ಚಿಕ್ಕ ಪಾತ್ರೆಯಲ್ಲಿ ಸಾರಿನ ಸ್ಯಾಂಪಲ್ ಕೊಡು. ನಮ್ಮ ರುಚಿ ಬಗ್ಗೆ ನಾವು ಹೇಳೋದೆಲ್ಲ ಅವರೇ ಹೇಳಬೇಕು. ಅಂಜಲಿ ಒಂದು ಚಿಕ್ಕ ಸ್ಪೂನ್ ನಲ್ಲಿ ಸಾರು ಕೊಡುತ್ತಾಳೆ. ಆ ಯುವಕ ರುಚಿ ನೋಡುತ್ತಲೇ ಅವನ ಕಣ್ಣು ಒಂದೇ ಸಲಕ್ಕೆ ದೊಡ್ಡದಾಗುತ್ತದೆ. ಮುಖದಲ್ಲಿ ಏನೋ ತಿಳಿಯದ ಆನಂದ. ಅಬ್ಬಬ್ಬಾ, ಅಮೇಜಿಂಗ್! ಈ ಹುಳಿ ಖಾರ ನಿಜಕ್ಕೂ ನಮ್ಮ ಅಜ್ಜಿ ಮಾಡಿದ ಹಾಗಿದೆ. ಮೇಡಮ್, ನನಗೆ 2 ಪ್ಲೇಟ್ ಬೇಕು. ಒಳಗಡೆ ಕೂತ್ಕೊಳ್ಳೋಕೆ ಪ್ಲೇಸ್ ಇದೆಯಾ?
ತಪ್ಪದೆ ಸರ್, ಬನ್ನಿ, ಈ ತಣ್ಣನೆಯ ಆಲದ ಮರದ ಕೆಳಗೆ ಕೂತ್ಕೊಳ್ಳಿ. ಆ ಒಬ್ಬ ಕಸ್ಟಮರ್ಸ್ ಇಂದ ಶುರುವಾದ ವ್ಯಾಪಾರ 1 ಗಂಟೆ ಕಳೆಯೋ ಹೊತ್ತಿಗೆ ಜಾತ್ರೆಗೆ ಬದಲಾಗುತ್ತೆ. ಅನಾಮಿಕಾ ಬೆವರು ಒರೆಸಿಕೊಳ್ಳುತ್ತಾ ತಡೆ ಬಡೆ ಇಲ್ಲದೆ ಅಡಿಗೆ ಮಾಡ್ತಾ ಇದ್ರೆ ಅವನಿ ಲೆಕ್ಕ ನೋಡಿಕೊಳ್ಳುತ್ತಾ ಸರ್ವಿಂಗ್ ಮಾಡ್ತಾಳೆ. ಅಂಜಲಿ ಪ್ರತಿ ಕಸ್ಟಮರ್ ಹತ್ರ ಮಾತನಾಡಿಕೊಳ್ಳುತ್ತಾ ಅವರ ರಿವ್ಯೂ ಅನ್ನ ತನ್ನ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಬ್ಯುಸಿಯಾಗಿರ್ತಾಳೆ. ಇನ್ನು ಸಾಯಂಕಾಲ 5 ಗಂಟೆಗೆ ಅಡಿಗೆ ಎಲ್ಲ ಖಾಲಿಯಾಗಿರುತ್ತದೆ. ಇನ್ನು ಸಾಯಂಕಾಲ ಸುಸ್ತಾಗಿ ಮೂವರು ಸೊಸೆಯರು ಮನೆಗೆ ಸೇರ್ಕೋತಾರೆ. ಏನಾಯ್ತಮ್ಮ, ಆಗಲೇ ಎಲ್ಲ ಆಗಿ ಹೋಯ್ತಾ? ಹೌದು ಮಾವಯ್ಯ, ನಾವು ತಂದ 20 ಕೆಜಿ ಮೀನುಗಳು, 10 ಕೆಜಿ ಅನ್ನ ಅರ್ಧ ಗಂಟೆ ಮೊದ್ಲೇ ಆಗೋಯ್ತು. ಇನ್ನೂ 10 ಜನ ಕೇಳಿದ್ರೆ ಇಲ್ಲ ಅಂತ ಹೇಳ್ಬೇಕಾಗಿ ಬಂತು. ತಗೊಳ್ಳಿ ಮಾವಯ್ಯ, ಈ ದಿನದ ಸಂಪಾದನೆ. ಖರ್ಚೆಲ್ಲ ಹೋಗಿ ನಮಗೆ 6,000 ರೂಪಾಯಿ ನಿಖರ ಲಾಭ ಬಂದಿದೆ ಒಂದು ದಿನದಲ್ಲಿ. 6,000ನಾ? ಅನಾಮಿಕಾ, ನಿನ್ನ ಆಲೋಚನೆ ಇಷ್ಟು ದೊಡ್ಡ ಫಲ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೀನು ಕೇವಲ ಅಡುಗೆ ಮಾಡಿಲ್ಲ, ನಮ್ಮ ಮನೆಯ ಕಷ್ಟಕ್ಕೆ ಉಪಾಯ ಹೇಳಿದೆ. ಇದು ನನ್ನೊಬ್ಬಳ ವಿಜಯವಲ್ಲ, ಅವನಿ ಎಲ್ಲ ಪದ್ಧತಿಯಿಂದ ಮ್ಯಾನೇಜ್ ಮಾಡಿದ್ಲು. ಅಂಜಲಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರಿಂದ ಊರಿನವರು ಕೂಡ ಬಂದ್ರು. ನಮ್ಮ ಮೂವರು ಒಗ್ಗಟ್ಟೆ ಈ ವಿಜಯ. ನನ್ನ ಸೊಸೆಯರನ್ನು ನೋಡ್ತಾ ಇದ್ರೆ ಮುದ್ದಾಗಿ ಅನ್ಸುತ್ತೆ. ನಾಳೆ ನಾನು ಕೂಡ ಬರ್ತೀನಮ್ಮ. ನಿಮ್ಗೇನಾದ್ರೂ ಚಿಕ್ಕ ಪುಟ್ಟ ಕೆಲಸವಿದ್ರೆ ಸಹಾಯ ಮಾಡ್ತೀನಿ. ಬೇಡತ್ತೆ, ನೀವು ಮನೇಲಿರಿ. ನಾವು ಮೂವರು ಇನ್ನು ಈ ವ್ಯಾಪಾರವನ್ನು ಹೆಚ್ಚಿಸಬೇಕು. ಬರುವ ವಾರದಿಂದ ನಾವು ಪಾರ್ಸೆಲ್ ಸೌಕರ್ಯ ಕೂಡ ರೆಡಿ ಮಾಡೋಣ. ದೂರದಿಂದ ಬರುವವರಿಗೆ ಇದು ತುಂಬಾ ಉಪಯೋಗಕ್ಕೆ ಬರಬಹುದು. 1 ವಾರದ ನಂತರ ಮೂವರು ಸೊಸೆಯರ ಫಿಶ್ ಕರಿ ಸ್ಟಾಲ್ ಊರಿನಲ್ಲಿಯೇ ಅಲ್ಲ, ಪಕ್ಕದ ಜಿಲ್ಲೆಯಲ್ಲಿ ಕೂಡ ಫೇಮಸ್ ಆಗಿ ಹೋಗುತ್ತೆ. ಆದರೆ ಸಕ್ಸಸ್ ಇರುವ ಜಾಗದಲ್ಲಿ ಅಸೂಯೆ ಕೂಡ ಇರುತ್ತಲ್ಲ. ಪಕ್ಕದಲ್ಲೇ ಇರುವ ರಾಜ ಹೋಟೆಲ್ ಯಜಮಾನ ಸೋಮುಗೆ ಇದು ಕಣ್ಣಿನ ಉರಿಯಾಗಿ ಬದಲಾಗುತ್ತೆ. ಏನೋ ಆ ಸ್ಟಾಲ್ ಹತ್ರ ಅಷ್ಟೊಂದು ರಶ್, ನಮ್ಮ ಹೋಟೆಲ್ಗೆ ಬರೋ ಕಸ್ಟಮರ್ಗಳು ಕಡಿಮೆ ಆಗಿದ್ದಾರೆ. ಕೇವಲ ಆ ಮೀನಿನ ಸಾರಿಗಾಗಿ ಜನ ಹಾಗೆ ಬೀಳ್ತಾ ಇದ್ದಾರೆ ಏನಕ್ಕೆ? ನಾಳೆಯಿಂದ ನಾವು ಕೂಡ ಕೆರೆ ಹತ್ರ ಸ್ಟಾಲ್ ಇಡೋಣ. ಅವ್ರಿಗಿಂತ 10 ರೂಪಾಯಿ ಕಡಿಮೆ ಇಡೋಣ. ನೋಡೋಣ ಜನ ಎಲ್ಲಿಗೆ ಹೋಗ್ತಾರೋ. ಸೋಮಲು ಕೂಡ ಕೆರೆ ಹತ್ರ ಶೆಡ್ ಹಾಕುತ್ತಾನೆ. ಫಿಶ್ ಕರಿಗೆ ಕೇವಲ 80 ರೂಪಾಯಿಗೆ ಅಂತ ದೊಡ್ಡ ಬೋರ್ಡ್ ಕೂಡ ಇಡ್ತಾನೆ. ಅವನಿ ಸ್ವಲ್ಪ ಗಾಬರಿಯಾಗುತ್ತಾಳೆ. ಅಕ್ಕ, ನೋಡಿದ್ಯಾ, ಸೋಮಲು ನಮಗಿಂತ ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ. ಈ ವೇಳೆ ನಮ್ಮ ಕಸ್ಟಮರ್ಸ್ ಬಹಳ ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಾವು ಕೂಡ ರೇಟ್ ಕಡಿಮೆ ಮಾಡೋಣವಾ? ಅವನಿ ವ್ಯಾಪಾರದಲ್ಲಿ ಪೈಪೋಟಿ ಇರೋದು ಸಹಜ, ಆದ್ರೆ ನಾವು ರೇಟ್ ಕಡಿಮೆ ಮಾಡಿ ರುಚಿನ ಕಡಿಮೆ ಮಾಡಬಾರದು. ಅವರು ಕೊಡೋದು ಹೋಟೆಲ್ ಮಸಾಲೆ ರುಚಿ, ನಾವು ಕೊಡುವುದು ಮನೆಯಲ್ಲಿ ರುಬ್ಬಿದ ಮಸಾಲೆ, ಸ್ವಚ್ಛವಾದ ಮಾವಿನಕಾಯಿ ಚೂರಿನ ರುಚಿ. ರುಚಿ ಮೇಲೆ ನಂಬಿಕೆ ಇದ್ರೆ ಕಸ್ಟಮರ್ಸ್ ಎಲ್ಲಿಗೂ ಹೋಗಲ್ಲ. ಅವರು 1 ದಿನ ತಿಂತಾರೆ, ಮತ್ತೆ ನಮ್ಮ ಹತ್ರನೇ ಬರ್ತಾರೆ. ನೀವೇನು ಗಾಬರಿ ಆಗ್ಬೇಡಿ. ಹೌದಕ್ಕ, ನಾನು ಒಂದು ಹೊಸ ಐಡಿಯಾ ಮಾಡಿದೆ. ನಾವು ನಮ್ಮ ಸಾರಿನ ಜೊತೆ ಅತ್ತೆ ಮಾಡಿದ ಮಾವಿನಕಾಯಿ ಚೂರಿನ ಉಪ್ಪಿನಕಾಯಿ ಇಡೋಣ. ಆ ಕಾಂಬಿನೇಷನ್ಗೆ ಯಾರಾದ್ರೂ ಬೀಳಲೇಬೇಕು. ಅಂದರೆ ಕಡಿಮೆ ರೇಟು ಇಂದ ಸೋಮಲು ಹೋಟೆಲ್ ಅಲ್ಲಿ ತಿಂದವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುವುದು, ರುಚಿ ಸರಿಯಾಗಿ ಇಲ್ಲದೆ ಇರೋದ್ರಿಂದ 2 ದಿನಕ್ಕೆ ಜನ ಮತ್ತೆ 3 ಸೊಸೆಯರ ಸ್ಟಾಲ್ ಹತ್ರಕ್ಕೆ ಬರ್ತಾರೆ. ರುಚಿ ಪ್ರೇಮ ಸೇರಿದರೆ ಯಾರಾದ್ರೂ ತಲೆ ತಗ್ಗಿಸಲೇಬೇಕು ಎಂದು ಅನಾಮಿಕಾ ನಿರೂಪಿಸುತ್ತಾಳೆ. ಒಂದು ದಿನ ರಾತ್ರಿ ಎಲ್ರೂ ಊಟ ಮಾಡಿ ಕೂತಿರ್ತಾರೆ. ಪ್ರಸಾದ್ ಸಾಲದ ಪತ್ರ ತೆಗೆಯುತ್ತಾನೆ. ಅಮ್ಮ, ಸೊಸೆ ಅಂದ್ರೆ ಇಲ್ಲಿ ಬನ್ರಮ್ಮ. ಈ 1 ತಿಂಗಳಲ್ಲಿ ನೀವು ಸಂಪಾದಿಸಿದ ದುಡ್ಡಿನಿಂದ ಸುರೇಶನ ಲೋನ್ಗೆ 3 EMIಗಳು ಒಂದೇ ಸಲ ಕಟ್ಬಿಟ್ಟೆ. ನಮ್ಮ ಮನೆ ಮೇಲಿರುವ ಭಾರ ಅರ್ಧ ಕಡಿಮೆ ಆಯ್ತು ತಾಯಿ. ಆತಿಗೆ ಇಷ್ಟು ದಿನ ನಾನು ಕೇವಲವಾಗಿ ನನ್ನ ಕೆಲಸ, ನನ್ನ ಸಂಬಳ ಸಾಕು ಅಂದ್ಕೊಂಡೆ. ಆದ್ರೆ ನೀವು ಈ ಮಾಡಿದ ಕೆಲಸದಿಂದ ಕೂಡು ಕುಟುಂಬದ ಬಲವೇನು ಅಂತ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್. ಹೌದು ಅತಿಗೆ, ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ಮ ಮೀನಿನ ಸಾರ್ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾ ಇದ್ದಾರೆ. ಒಬ್ಬ ರಿಪೋರ್ಟರ್ ಕೂಡ ಬಂದಿದ್ನಂತಲ್ಲ ನಿಮ್ ಹತ್ರ ನಿನ್ನೆ? ಹೌದು ಅರುಣ್, ಆ ಇಂಟರ್ವ್ಯೂ ನಾಳೆ ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ. ಆರ್ಥಿಕ ಕಷ್ಟಗಳಿಂದ ಆದರ್ಶ ವ್ಯಾಪಾರದ ಕಡೆ ಸೊಸೆಯರ ಪಯಣ ಅಂತ ಟೈಟಲ್ ಕೊಟ್ಟಿದ್ದಾರೆ. ನನ್ನ ಸೊಸೆಯರು 3 ರತ್ನಗಳು. ಏನು ಅಂದ್ರೆ ನೋಡಿದ್ರ, ಸೊಸೆಯರು ಕಷ್ಟಪಟ್ರೆ ಮನೆ ಎಷ್ಟು ಬೇಗ ಬದಲಾಗುತ್ತೋ. ಈಗ ನನ್ಗೆ ಅಡುಗೆ ಮನೆಯಲ್ಲಿ ಅನಾಮಿಕಾ ಇಲ್ದೇ ಇದ್ರೆ ಬೋರ್ ಹೊಡೆಯುತ್ತೆ ಹೊರತು, ಅನಾಮಿಕಾ ಆ ಕೆರೆ ಗಾಳಿಯಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಬರೋ ಆನಂದನೇ ಬೇರೆ. ಹೌದು ಶಾರದಾ, ಅನಾಮಿಕಳ ಆಲೋಚನೆ, ಅವನಿಯ ಸಹನೆ, ಅಂಜಲಿಯ ಬುದ್ಧಿವಂತಿಕೆ ನಮ್ಮ ಮನೆಯನ್ನು ದಡಕ್ಕೇರಿಸಿತು. ಇನ್ನು ಅವರ ವ್ಯಾಪಾರ ಇನ್ನೂ ಹೆಚ್ಚಾಗುತ್ತದೆ. ಅನಾಮಿಕಾ ಈಗ ಕೆರೆ ಹತ್ರ ಒಂದು ಪಕ್ಕಾ ಶೆಡ್ ಹಾಕಿಸುತ್ತಾಳೆ. ಅಲ್ಲಿ ಕೂತ್ಕೊಳ್ಳೋಕೆ ಅಂದವಾದ ಬಿದಿರಿನ ಕುರ್ಚಿಗಳು ಹಾಕುತ್ತಾಳೆ. ಪಕ್ಕದಲ್ಲಿ ಒಂದು ಚಿಕ್ಕ ತೋಟ ಕೂಡ ಬೆಳೆಸುತ್ತಾಳೆ. ಅಕ್ಕ, ಈ ದಿನ ಒಬ್ರು ಬಂದಿದ್ರು. ಅವರು ಒಬ್ಬ ದೊಡ್ಡ ಫುಡ್ ಪ್ರೊಸೆಸಿಂಗ್ ಕಂಪನಿ ಯಜಮಾನ ಅಂತೆ. ನಮ್ಮ ಮೀನಿನ ಸಾರನ್ನ ಪ್ರತ್ಯೇಕವಾಗಿ ಪ್ಯಾಕ್ ಮಾಡಿ ಬೇರೆ ದೇಶಕ್ಕೆ ರೆಡಿ ಟು ಈಟ್ ಫಾರ್ಮೆಟ್ ಅಲ್ಲಿ ಕಳಿಸುವ ಅವಕಾಶವಿದೆಯಾ ಅಂತ ಕೇಳ್ತಾ ಇದ್ದಾರೆ.
ಹೌದು ಅಕ್ಕ, ನಾವು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಣ, ಮೂವರು ಸಸ್ಯರ ರುಚಿಗಳು ಅಂತ ಹೆಸರಿಡೋಣ. ಆಗ ನಾವು ಕೇವಲ ಕೆರೆ ಹತ್ರವೇ ಅಲ್ಲದೆ ಪ್ರಪಂಚ ಎಲ್ಲದಕ್ಕೂ ನಮ್ಮ ಹುಳಿನ ಕಳಿಸ್ಬಹುದು. ಇದು ಬಹಳ ದೊಡ್ಡ ಹೆಜ್ಜೆ ಅಂಜಲಿ, ಆದ್ರೆ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ನಾವು ಎಷ್ಟು ಎತ್ತರಕ್ಕೆ ಹೇಳಿದರೂ ಆ ಮಣ್ಣಿನ ವಾಸನೆ ನಮ್ಮ ಅತ್ತೆ ಕಲಿಸಿದ ಪದ್ಧತಿ ಮಾತ್ರ ಮರಿಬಾರ್ದು. ಕಲಬೆರಕೆ ಇಲ್ಲದ ರುಚಿ ಇದ್ದರೆ ನಮಗೆ ಹೆಸರು. ಮೂವರು ಸಸ್ಯರ ಕಷ್ಟವು ಊರೆಲ್ಲರಿಗೂ ಸ್ಫೂರ್ತಿಯಾಗಿ ನಿಲ್ಲುತ್ತದೆ. ಆ ಕೆರೆ ಈಗ ಕೇವಲ ಒಂದು ನೀರಿನ ಹೊಂಡ ಅಲ್ಲವೇ ಅಲ್ಲ, ಒಂದು ದೊಡ್ಡ ಜಯಕ್ಕೆ ಸಾಕ್ಷಿ. ಪ್ರಸಾದನ ಆರ್ಥಿಕ ಕಷ್ಟ ಪೂರ್ತಿಯಾಗಿ ತೀರಿ ಹೋಗುತ್ತದೆ. ರಮೇಶ್ ಈಗ ಹೊಲದ ಜೊತೆ ವ್ಯಾಪಾರದ ಬಾಧ್ಯತೆಯನ್ನು ವಹಿಸಿಕೊಳ್ಳುತ್ತಾನೆ. ಒಂದು ದಿನ ಸಾಯಂಕಾಲದ ವೇಳೆ ಕೆರೆ ಕಡೆಯಲ್ಲಿ ಸೂರ್ಯಾಸ್ತವಾಗುತ್ತಾ ಇರುತ್ತದೆ. ಮೂವರು ಸಸ್ಯರು ಕೆರೆಯ ನೀರಿನ ಕಡೆ ನೋಡುತ್ತಾರೆ. ಅಕ್ಕ, ಈ ದಿನ ನನಗೊಂದು ವಿಷಯ ಅರ್ಥವಾಯ್ತು. ದುಡ್ಡಿಗಿಂತ ಮುಖ್ಯ ನಮ್ಮ ಮಧ್ಯೆ ಇರುವ ಈ ನಂಬಿಕೆ. ಇಷ್ಟು ದಿನವೂ ನಾವು ಕೇವಲ ಮನೆಯ 4 ಗೋಡೆಗೆ ಪರಿಮಿತವಾಗಿದ್ದೀವಿ, ಆದರೆ ಈ ದಿನ ನಾವು 100 ಜನಕ್ಕೆ ಹಸಿವೆ ತೀರಿಸ್ತಾ ಇದ್ದೀವಿ. ಹೌದು ಅಕ್ಕ, ಅನಾಮಿಕಾ ಅಕ್ಕ ಧೈರ್ಯ ಮಾಡದೇ ಇದ್ರೆ ನಾವು ಈಗ ಆ ಸಾಲದ ಬಗ್ಗೆ ಆಲೋಚಿಸ್ತಾ ಕುಗ್ಗಿ ಹೋಗ್ತಾ ಇದ್ವಿ. ನಮ್ಮ ಬಂಧ ಈ ಹುಳಿಯ ಹಾಗೆ ಘಾಟಾಗಿ ರುಚಿಯಾಗಿರ್ಬೇಕು. ಈಗ ನಮ್ಮ ವಿಜಯ ನಮ್ಮ ಕೈಯಲ್ಲಿಯೇ ಇದೆ. ಮನುಷ್ಯರ ಜೊತೆಯಾಗಿದ್ದರೆ, ನಂಬಿಕೆಯಾಗಿ ಕಷ್ಟ ಮಾಡಿದರೆ ಲಕ್ಷ್ಮೀದೇವಿ ಎಲ್ಲಿಗೂ ಹೋಗೋದಿಲ್ಲ. ನೋಡಿದ್ರಾ, ಆ ಮೀನುಗಳು ನೀರಿನಲ್ಲಿ ಅಲೆಗಳನ್ನು ದಾಟುತ್ತಾ ಎಷ್ಟು ಹಾಯಾಗಿದ್ದಾವೋ. ನಮ್ಮ ಜೀವನ ಕೂಡ ಹಾಗೆ ಎಲ್ಲ ಅಡ್ಡಗಳನ್ನು ದಾಟಿಕೊಂಡು ಮುಂದಕ್ಕೆ ಸಾಗಬೇಕು. ಆಗಲೇ ಅಲ್ಲಿಗೆ ರಮೇಶ್ ಬರ್ತಾನೆ. ಅನಾಮಿಕಾ, ಬನ್ನಿ ಮನೆಗೆ ಹೋಗೋಣ. ಅಮ್ಮ ನಿಮಗಾಗಿ ಸ್ಪೆಷಲ್ ಆಗಿ ಬಿರಿಯಾನಿ ಮಾಡಿದ್ದಾರೆ. ಹತ್ತೆ ಮಾಡಿದ್ದಾರೆ ಅಂದ್ರೆ ಆ ಬಿರಿಯಾನಿ ಹೇಗೂ ಸೂಪರ್ ಆಗಿರುತ್ತೆ, ಬನ್ನಿ ಹೋಗೋಣ. ಅನಾಮಿಕಾ, ಅವನಿ, ಅಂಜಲಿ ಮನೆಗೆ ಹೊರಡುತ್ತಾರೆ. ಆದರೆ ಆ ಕೆರೆ ಗಾಳಿಯಲ್ಲಿ ಮಾವಿನಕಾಯಿ ಮೀನಿನ ಸಾರಿನ ವಾಸನೆ ಇನ್ನೂ ಹಾಗೇ ನಿಂತಿರುತ್ತದೆ. ಅದು ಕೇವಲ ಅಡಿಗೆ ವಾಸನೆ ಅಲ್ಲ, ಒಂದು ಮಧ್ಯತರಂಗತಿ ಕುಟುಂಬದ ಆತ್ಮಗೌರವದ ಸುವಾಸನೆ. ಮೂವರು ಸಸ್ಯರ ಒಗ್ಗಟ್ಟು, ಆ ಕುಟುಂಬದ ಒಂದು ಪ್ರೇಮ ಆ ಊರೆಲ್ಲರಿಗೂ ಒಂದು ಹೊಸ ಪಾಠ ಕಲಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.